ಅಣ್ಣ ನಮಸ್ಕಾರ. 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 ನಿಮ್ಮ ಹೆಸರು? ಮಾಧವ್ ಶೆಟ್ಟಿ. ಮಾಧವ್ ಶೆಟ್ಟಿ ಅವರೇ, ಯಾವರು? ಆಲತ್ತೂರು. ಈಗ ಈ ಕಾಲು ನಿಮ್ಗೆ ಈ ಥರ ಆಗಿ ಎಷ್ಟು ವರ್ಷ ಆಯಿತು? 15 ವರ್ಷ ಆಯಿತು. 15 ವರ್ಷ ಆಯಿತಾ? ಏನು ಇನ್ಸ್ಟೆಂಟ್ ಆಯಿತು ಅದು? ಸುಮ್ಮನೆ ಹೆಂಗಾಯ್ತು? ಏನಂತ ಬೆಟ್ಟಲ್ಲಿ ಗಾಯದ್ದೇ ಅದು ಆಗ್ಬಿಟ್ಟು ಮೇಲ್ಕ್ ಮಗ್ ತಿನ್ಕೊಬಿಟ್ಟು. ಹಾಂ. ಇದು ಬೆಟ್ಟಾಯಿತು, ಅದು ಅದೇ ಥರ ಆಗಿತ್ತು ಅದುವೇ? ಅಲ್ಲ ಅದೇ ಇದು ಇಲ್ಲ, ಇದು ಹಂಗೆ ತಾಗದ್ದು. ಹಂಗೆ ತೆಗದ್ದಾ? ಏನು ಸುಮ್ಮನೆ ಗಾಯ ಆಗಿ ಗ್ಯಾಂಗ್ರೀನ್ ಆಗಿತ್ತಾ? ಗಾಯ ಆಗ್ಬಿಟ್ಟು ಮೇಲ್ಕ್ ಮಗ್ ಬಂದ್ಬಿಟ್ಟು ತಿನ್ಕರು. ಹಾಂ. ಈಗ ನೀವು ಸರ್ಕಾರಕ್ಕೆ ಒಂದು ಮನವಿ ಸಲ್ಲಿಸ್ಬೋದಾಗಿತ್ತಲ್ಲ? ಏನಿದು ಆಗಿಲ್ಲ, ಸಲ್ಲಿಸಿಲ್ಲ ಅಷ್ಟೇ. ಈಚೆ ಸರ್ಕಾರದಿಂದ ಒಂದು 3 ವೀಲರು ಒಂದು ಮೋಟ್ರ್ ಬೈಕ್ ಕೊಡ್ತಾರೆ, ಅದನ್ನು ತಗೊಂಡು ನೀವು ಜೀವನ ಮಾಡ್ಬೋದು. ಅಂದರೆ ನೀವು ಹೊರಗಡೆ ತಿರುಗಾಡೋಕೆ ಆಗಲ್ವಲ್ಲ ಪಾಪ, ಈ ಥರ ಇದು ಮಾಡ್ಕೊತೀರಲ್ಲ, ಸಪೋರ್ಟ್ಗೆ ಈ ಥರ ಇದು ಕೋಲು ಇಡ್ತೀರಲ್ಲ, ಇದ್ರ ಬದಲಾಗಿ ಸರ್ಕಾರದಿಂದ ನಿಮ್ಗೆ ಒಂದು 3 ವೀಲರ್ದು ಮೋಟ್ರ್ ಬೈಕ್ ಕೊಡ್ತಾರೆ, ಅದನ್ನು ತಗೊಂಡು ನೀವು ಇದು ಮಾಡ್ಬೋದು. ಆಧಾರ್ ಕಾರ್ಡ್ ಇದೆಯಾ? ಆಧಾರ್ ಕಾರ್ಡ್ ಅದ, ID ಕಾರ್ಡು? ಮತ್ತು ನಿಮ್ಮ ಜೀವನ ಹೇಗೆ? ಮನೆಯೆಲ್ಲ ಏನೋ ಬೇಲ ಬಿಡ್ಸಾಗಿದ್ದ ಮತ್ತು ಸಾಲ ಕಟ್ತಾವೆ. ಸುಮಾರು ಡೈಲಿ ಎಷ್ಟಾಗುತ್ತೆ? ಡೈಲಿ ಒಂದು 200-300 ಆಗ್ಬೋದು. ತಿರುಗಾಡಿದ್ರೆ ಮನೆ ಅಲ್ಲಿಗಳೆಲ್ಲ ಹೋದ್ರೆ ಕೊಡ್ತಾರೆ. ಹಾಂ. ಜಾಸ್ತಿ ತಿರುಗಾಡೋಕ್ಕಾಗಲ್ಲ. ಹಾಂ. ಈಗ ಸರ್ಕಾರಕ್ಕೊಂದು ಮನವಿ ಮಾಡಿ, ಸರ್ಕಾರಕ್ಕೊಂದು ಮಾಡಿ ಕೈ ಮುಕ್ಕಳಿ. ಹೇಳಿ. ದಯವಿಟ್ಟು ನನಗೆ ಸರ್ಕಾರ ಈ ಕಾಲನ್ನು ಪರಿಗಣಿಸಿ, ನನಗೆ ನಾವು ತುಂಬ ಬಡವರು, ನನಗೆ ಒಂದು ಜೀವನಕ್ಕೆ ಒಂದು ಅನುಕೂಲ ಮಾಡಿಕೊಡಿ, ಮೋಟ್ರ್ ಬೈಕು ಬರೋಂಗೆ ಮಾಡಿಕೊಡಿ ಅಂತ ಕೇಳಿ. ನೀವು ಮಾತಾಡಿ, ಮಾಡಿಕೊಡಿ. ಹೇಳಿ, ನೀವು ಹೇಳಬೇಕು. ಮೋಟ್ರ್ ಬೈಕು ಮಾಡಿಕೊಡಿ. ನಾನು ಬಡವ, ನನ್ನ ಕೈಲಿ ದುಡಿಯೋ ಶಕ್ತಿ ಇಲ್ಲ, ತಿರುಗಾಡೋಕ್ಕಾಗಲ್ಲ, ಮಾಡಿಕೊಡಿ. ಹಾಂ. ಮತ್ತು ಊಟ ತಿಂಡಿಗೆ ಏನು ಮಾಡ್ತೀರಿ? ಮನೆಗೆ ಹೋದಾಗ ಊಟ ತಿಂಡಿ ಇಲ್ಲೇ ಹೋಟ್ಲಲ್ಲಿ ಮಾಡ್ಕೊತೀರಿ? ಹಾಂ. ಮತ್ತು ನಿಮ್ಮ ಬಟ್ಟೆ ಬರೀ ಒಗೆದು ಇಲ್ಲೇ ಇಲ್ಲಿ ದೇವಸ್ಥಾನದಲ್ಲೇ ಮಾಡ್ಕೊಳೋದು. ಸ್ನಾನಗಿನ ಎಲ್ಲ ಇಲ್ಲೇ ಪೈಪಲ್ಲಿ ಮಾಡ್ಕೊತೀರಿ? ಹಾಂ. ದೇವರು ಯಾವತ್ತೂ ನಿಮ್ಮದವ್ರನ್ನ ಯಾವತ್ತೂ ಕೈ ಬಿಡಲ್ಲ ಮಾದೇವಣ್ಣವ್ರೆ, ನೀವು ಯಾವುದಕ್ಕೂ ಹೆದರಬೇಡಿ. ಇನ್ನು ನೋಡಿ, ದೇವ್ರ ಸನ್ನಿಧಿಯಲ್ಲಿ ಕುಂತಿದ್ದೀರಿ, ನಿಮ್ಗೆ ಯಾವತ್ತಿರೂ ಒಳ್ಳೇದು ಆಗೇ ಆಯ್ತದೆ. ಹಾಗಾಗಿ ಸರ್ಕಾರಕ್ಕೆ ಈ ಒಂದು ನಿಮ್ಮ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಅವರು ಸಂಬಂಧಪಟ್ಟಂಥ ಅಧಿಕಾರಿಗಳು ಇಂತಹ ಬಡವರಿಗೆ ಹೆಲ್ಪ್ ಮಾಡೋದಕ್ಕೆ ಅಂತಹ ಹಲವಾರು NGOಗಳಿದೆ. ಹಾಗಾಗಿ ನಿಮ್ಮ ಕಷ್ಟವನ್ನು ಜನಗಳು ನೋಡಿ ಸ್ಪಂದಿಸಿ ಏನಾದರೂ ಸಹಾಯ ಮಾಡ್ಬೋದು. ಯಾರಾದರೂ ವಿಶಾಲವಾದ ಹೃದಯವಂತರು ಇದ್ದರೆ ದಯವಿಟ್ಟು ನಿಮಗೆ ಸಹಾಯ ಮಾಡೇ ಮಾಡ್ತಾರೆ. ಹಾಗೆ ಇನ್ನೊಂದು ಸಲ ಮನವಿ ಮಾಡ್ಕೊಳ್ಳಿ, ದಯವಿಟ್ಟು ನನ್ನ ಕೈ ಮುಕ್ಕಳಿ. ದಯವಿಟ್ಟು ಏನೋ ಮಾಡಿಕೊಡಿ. ನನಗೆ ದುಡಿಯೋಂಥ ಶಕ್ತಿ ಇಲ್ಲ, ನನಗೆ ಕಾಲು ಸ್ವಲ್ಪ ಇದಾಗ್ಬಿಟ್ಟಿದೆ. ಅದರಿಂದ ನನಗೆ ನೀವು ನನ್ನ ಹೊಟ್ಟೆಪಾಡು ಏನೋ ಮಾಡ್ಕೊತೀನಿ, ಭಿಕ್ಷೆ ಮಾಡಿ, ಆದರೆ ನನಗೆ ಒಂದು ಬೈಕ್ ಕೊಡಿಸಿ ಅಂತ ನೀವು ಕೇಳ್ಕೋಬೇಕು. ಇನ್ನೊಂದು ಸಲ ಕೇಳ್ಬಿಡಿ. ಒಂದು ಬೈಕು ಮಾಡಿಕೊಡಿ, ಹೆಂಗೆ ಹೊಟ್ಟೆಪಾಡ್ಗೆ ಏನೋ ಮಾಡ್ಕೊತೀನಿ, ಹೆಂಗೆ ಜೀವನ ಕಳಿಯೋಕೆ. ಹಾಂ. ಪಾಪ ಈಗ ನೋಡಿ ಸ್ನೇಹಿತರೆ, ಇವರು ಪಾಪ ಇದನ್ನು ಊರ್ಕೊಂಡು ಪಾಪ ಸುಮಾರು ದೂರ ಬಂದ್ಬಿಟ್ಟಿದ್ದಾರೆ. ಇಲ್ಲಿ ನೋಡಿ, ಇದು ಪಟ್ಲದ ದಮ್ಮನ ದೇವಸ್ಥಾನ. ಈ ದೇವಸ್ಥಾನದ ಹತ್ರ ಪಾಪ ಇವರು ಕುಂತ್ಕೊಂಡು ಪಾಪ ಏನೋ ರಶ್ ತಗೋತಾಯಿದ್ರು. ಹಾಗಾಗಿ ಇವರ ಪಾಪ ನೋಡಿದೆ, ಇವರ ಒಂದು ದಯನೀಯ ಸ್ಥಿತಿಯನ್ನು ನೋಡಿ ನನಗೆ ನಿಜವಾಗ್ಲೂ ಮನ ಕಲಕುವಂಥ ದೃಶ್ಯ ನೋಡ್ದಂಗೆ ಆಯಿತು. ಹಾಗಾಗಿ ಇವರ ಒಂದು ಆಸೆ ಬೇಗ ಈಡೇರಲಿ ಅಂತ ನಾನು ಆ ತಾಯಿ ಚಾಮುಂಡೇಶ್ವರಿ ಹಾಗೂ ಪಟ್ಟಲದ ಅಮ್ಮ, ಇಲ್ಲೇ ನೋಡಿ ಪಟ್ಟಲದಮ್ಮ ಇದ್ದಾರೆ, ಇವರ ಒಂದು ದಯದಿಂದ ಇವರಿಗೆ ಆದಷ್ಟು ಬೇಗ ಸರ್ಕಾರದಿಂದ ದೊರೀತಕ್ಕಂಥ ಸೌಲಭ್ಯಗಳು ಬೇಗ ದೊರೀಲಿ, ಇವರ ಆಸೆಗಳು ಮತ್ತು ಇವರ ಕನಸುಗಳು ಈಡೇರಲಿ. ಕನಸುಗಳೊಂದು, ಆಸೆಗಳು ಅಂತಂದರೆ ಏನೋ ದೊಡ್ಡ ಬಿಲ್ಡಿಂಗ್ ಕಟ್ಸ್ಕೋಬೇಕು ಮತ್ತು ದುಡ್ಡು ಮಡಿಕೋಬೇಕು ಅಂತಲ್ಲ. ಪಾಪ ಇಂತಹ ದಯನೀಯ ಸ್ಥಿತಿ ಅಂತ ನೋಡಿ ಇವ್ರಿಗೊಂದು ಆದಷ್ಟು 3 ವೀಲರ್ ಗಾಡಿಯನ್ನು ಕೊಡಿಸುವಂತಹ ಒಂದು ಕೆಲಸವನ್ನು ಸರ್ಕಾರ ಈ ಒಂದು ವಿಡಿಯೋನ ನೋಡುವುದರ ಮುಖಾಂತರವಾಗಿ ತಾವೆಲ್ಲರೂ ಕೂಡ ಈ ಒಂದು ಬಡವನ ಒಂದು ಕಷ್ಟಕ್ಕೆ ಸ್ಪಂದಿಸಬೇಕು ಅಂತ ಕೇಳ್ತಾ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಧನ್ಯವಾದಗಳು. ನಮಸ್ಕಾರ ಹೇಳ್ಬಿಡಿ. ನಮಸ್ಕಾರ.